ಸರ್ಕಾರ ಗಮನ ಕೊಡಲಿಲ್ಲ, ಗಮನ ಕೊಡಿ ಅಂತ ಹೇಳಬೇಕಾಗಿದ್ದ ವಿರೋಧ ಪಕ್ಷಗಳು ಕೂಡ ಎಚ್ಚರಿಸಲಿಲ್ಲ. ಅಲ್ಲಿಗೆ ಬೀದಿಗೆ ಬಂದು ನಿಂತಿರೋದು ಆ ತುಂಗಭದ್ರಾ ಜಲಾಶಯದ ಅಕ್ಕಪಕ್ಕ ಇರುವ ರೈತರು, ಹಾಗೆ ಜನವಸತಿ ಪ್ರದೇಶದಲ್ಲಿ ತಮ್ಮ ಜೀವನವನ್ನ ನಡೆಸ್ತಾ ಇರುವ ಜನ ಆತಂಕದಲ್ಲೇ ದಿನ ದುಡ್ತಿದ್ದಾರೆ. ಯಾವಾಗ ನಾವಿರುವ ಜಾಗಕ್ಕೂ ಕೂಡ ನೀರು ನುಗ್ಗುತ್ತೋ ಅಂತ ಹೇಳಿ ನಿರ್ವಹಣೆ ಕೊರತೆ ಅನ್ನೋದನ್ನ ಇದೀಗ ಆ ಡ್ಯಾಮ್ನ ನಿರ್ವಹಣಾ ಮಂಡಳಿ ಕಡೆಗೆ ಅದರ ಅಧಿಕಾರಿಗಳಿಗೆ ತೋರಿಸ್ತಾ ಇದ್ದಾರೆ. ಆ ಕಡೆ ಬೊಟ್ಟು ಮಾಡ್ತಿದ್ದಾರೆ ರಾಜಕಾರಣಿಗಳು. ಆದರೆ ಇಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇದೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿದೆ ರಾಜಕೀಯ ನಾಯಕರ ವರ್ತನೆ ಕೂಡ. ಈ ಕುರಿತಾದ ಒಂದು ಡೀಟೇಲ್ ವರದಿದೆ, ಗಮನಿಸಿ. ಟಿಬಿ ಡ್ಯಾಂನ 19ನೇ ಗೇಟ್ನಲ್ಲಿ ಚೈನ್ ಕಟ್. ತುಂಗಭದ್ರಾ ಜಲಾಶಯಕ್ಕೆ ಡಿಕೆಶಿ ವಿಸಿಟ್. ಇಷ್ಟು ದಿನ ಮೈ ಮರೆತಿದ್ದ ಗವರ್ನಮೆಂಟ್. ತುಂಗಭದ್ರಾ ಡ್ಯಾಂನಲ್ಲಿ ನೀರಿನ ರೌದ್ರ ನರ್ತನ. ಧುಮ್ಮಿಕ್ಕುತ್ತಿರೋ ನೀರು, ಮುಳುಗಡೆ ಭೀತಿಯಲ್ಲಿ ಹಂಪಿ ಸ್ಮಾರಕಗಳು. ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದ್ದೇ ಅಧಿಕಾರಿಗಳ ನಿರ್ಲಕ್ಷ್ಯ, ಆಡಳಿತದ ವೈಫಲ್ಯ, ಸರ್ಕಾರದ ಅಜಾಗರೂಕತೆ. ಹೌದು, ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ನ ಚೈನ್ ಕಟ್ ಆಗಿದೆ. ಇದರಿಂದ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. 105 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ 60 ಟಿಎಂಸಿ ನೀರನ್ನ ಖಾಲಿ ಮಾಡುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಗೇಟ್ ರಿಪೇರಿ ಮಾಡಬೇಕು. ಇದು ಮಿಕ್ಕಿದ ಗೇಟ್ಗಳು ಚೆನ್ನಾಗೇ ಇವೆ, ಇದೊಂದೇ ರಿಪೇರ್ ಮಾಡಬೇಕಾದ್ರೂ ಈ ಹೋಲ್ ಟ್ಯಾಂಕ್ ನೀರು ಇಲ್ಲಿವರೆಗೂ ಬರಬೇಕು, ಇದ್ರ ಕೆಳಗೆ ಹೋಗಬೇಕು. ಇಲ್ಲದೆ ಹೋದರೆ ಇಲ್ಲಿ ರಿಪೇರಿ ಮಾಡಲಿಕ್ಕೆ ಆಗಲ್ಲ, ಅಲ್ಲಿ ಹೋಗ್ಲಿಕ್ಕೂ ಆಗಲ್ಲ. ಹಾಗಾಗಿ ನೀರನ್ನ ಈ ವರ್ಷ ಖಾಲಿ ಮಾಡಲೇಬೇಕು. 65 TMC ಏನು ಎಕ್ಸ್ಟ್ರಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅಷ್ಟು ನೀರು ಕೆಳಗಡೆ ಹೋಗಬೇಕು. ಈ ಬಾರಿ ಹೆಚ್ಚು ಮಳೆಯಾಗುತ್ತೆ ಅನ್ನೋ ಮುನ್ಸೂಚನೆಯನ್ನ ಮೊದಲೇ ನೀಡಲಾಗಿತ್ತು. ಹೀಗಿದ್ರೂ ಅಧಿಕಾರಿಗಳು ಅಲರ್ಟ್ ಆಗಲಿಲ್ಲ. ಸರ್ಕಾರವಂತೂ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳಿಲ್ಲ. ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡಿದ್ರು ಅಂತಾರಲ್ವಾ, ಅದೇ ರೀತಿ ಎಲ್ಲ ಆದ್ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ತುಂಗಭದ್ರಾ ಡ್ಯಾಂಗೆ ಭೇಟಿ ನೀಡಿದ್ರು, ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಇಷ್ಟು ದಿನ ಬರೀ ರಾಜಕೀಯ ಕೆಸರಚಾಟ, ಏಟು ಎದುರೇಟು, ಪರಸ್ಪರ ವಾಕ್ ಸಮರದಲ್ಲೇ ನಾಯಕರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇನ್ನಾದ್ರೂ ಅದನ್ನೆಲ್ಲ ಬಿಟ್ಟು ಆಡಳಿತ ನಿರ್ವಹಣೆ ಬಗ್ಗೆ ಕೊಂಚ ನಿಗಾ ವಹಿಸಬೇಕಾಗಿದೆ. ಇಲ್ಲದೆ ಇದ್ರೆ ಇನ್ನೂ ಅದೇನು ಅವಾಂತರಗಳು ಸೃಷ್ಟಿಯಾಗುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗಿರಬೇಕು ಅಂತೇಳಿ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವ್ರ ಒಂದು ಒಪಿನಿಯನ್ ಏನಿದೆ ಅಂತಂದರೆ, ನೀರು ಓಪನ್ ಮಾಡದೆ ನಾವು ಅದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ ಅಂತ. ಬಟ್ ಎಕ್ಸ್ಪರ್ಟ್ಸ್ ಕಮಿಟಿ ಏನು ಹೇಳ್ತಾರೆ ಅಂದ್ಬಿಟ್ಟು ಅಲ್ಟಿಮೇಟ್ಲಿ ಫೈನಲ್ ನಾವು ನೋಡಬೇಕಾಗಿದೆ. ಡ್ಯಾಮ್ ಇಂಪಾರ್ಟೆಂಟು. ಈ ಡ್ಯಾಮು ತುಂಗಭದ್ರಾ ಡ್ಯಾಮ್ ಏನಿದೆ, ಸುಮಾರು 12 ಲಕ್ಷ ಎಕರೆಗೆ ರೈತರಿಗೆ ನೀರನ್ನು ಒದಗಿಸ್ಕೊಡ್ಲಿಕ್ಕೆ ಕಟ್ಟಿರೋಂಥ ಒಂದು ಡ್ಯಾಮು. ಇದು ದೊಡ್ಡ ಇತಿಹಾಸ ಇದೆ. ಎಲ್ಲ ಕಾಲದಲ್ಲೂ ಕೂಡ ಈ ಡ್ಯಾಮು ಭಾಳ ಉತ್ತಮವಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ತುಂಗಭದ್ರಾ ಡ್ಯಾಮು ಅದಕ್ಕೆ ಆದಂಥ ಒಂದು ಅಥಾರಿಟಿ ಇದೆ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ. ಸೊ ಬೋರ್ಡ್ ಇದೆ. 3 ರಾಜ್ಯದವರು ಕೂಡ ಇದನ್ನು ಸೇರಿ ಒಟ್ಟಾಗಿ ಇದನ್ನು ನಡೆಸುವಂಥದ್ದು. 10ನೇ ತಾರೀಕು ಅಂದರೆ ನಿನ್ನೆ ರಾತ್ರಿ 12:50 10 ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇತ್ತು. 10 ಗೇಟಲ್ಲಿ 19ನೇ ಗೇಟ್ ಏನಿದೆ ಅದು ಕೂಡಲೇ ಚೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ಟಾಗಿ ಹೋಗಲಿ. ಇಲ್ಲಿ ನಾವು ದೂಷಣೆ ಮಾಡಬೇಕಾಗಿರೋದು ಕೇವಲ ಆಡಳಿತ ಪಕ್ಷ ಒಂದನ್ನು ಮಾತ್ರನ. ನಿನ್ನೆ ರಾತ್ರಿ ಆದ ಅವಘಡ. ಈಗಷ್ಟೇ ಡಿಕೆ ಶಿವಕುಮಾರ್ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ. ನಿನ್ನೆ ಮೊನ್ನೆ ಇಡೀ ಸರ್ಕಾರ, ವಿರೋಧ ಪಕ್ಷಗಳ ನಾಯಕರು ಎಲ್ಲಿದ್ರು, ಏನು ಮಾಡ್ತಿದ್ರು ನಿಮಗೆ ನೆನಪಿದೆ. ಒಬ್ಬರು ಸ್ವಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಮಾವೇಶ, ಮತ್ತೊಬ್ಬರು ಅದನ್ನು ಪ್ರಶ್ನೆ ಮಾಡ್ತಾ ಪಾದಯಾತ್ರೆ, ಪಾಲಿಟಿಕ್ಸ್. ಅಲ್ಲಿಗೆ ನಮ್ಮ ಆಡಳಿತ ಪಕ್ಷ, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಬ್ಯುಸಿಯಾಗಿದ್ದ ಸಮಯದಲ್ಲೇ ಚೈನ್ ಲಿಂಕ್ ಕಟ್ಟಾಗಿದೆ. ಹಾಗಾದರೆ ನಾವಿಲ್ಲಿ ದೂಷಣೆ ಮಾಡಬೇಕಾಗಿರೋದು, ಹೊಣೆಗಾರರನ್ನು ಮಾಡಬೇಕಾಗಿರೋದು ಕೇವಲ ಆಡಳಿತ ಪಕ್ಷ ಮಾತ್ರವಾ? ವಿರೋಧ ಪಕ್ಷಗಳ ಹೊಣೆಗಾರಿಕೆ ಇಲ್ವಾ? ಸರ್ಕಾರವನ್ನು ಎಚ್ಚರಿಸಬೇಕಾಗಿದ್ದ ವಿರೋಧ ಪಕ್ಷದ ನಾಯಕರದ್ದು ಕೂಡ ಮತ್ತೊಂದು ರೀತಿ ಹೇಳಿಕೆ. ಈ ತುಂಗಭದ್ರಾ ಡ್ಯಾಮ್ನ ಗೇಟ್ನ ಚೈನ್ ಕಟ್ಟಾದ ವಿಚಾರಕ್ಕೆ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ, ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಸಮರ್ಥನೆ, ಸರ್ಕಾರದ ವಿರುದ್ಧ ದೂಷಣೆ. ಕೇಳಿಸ್ಕೊಳ್ಳಿ ಇಬ್ಬರ ಮಾತು. ತುಂಗಭದ್ರಾ ಡ್ಯಾಮು
ಸ್ವತಂತ್ರ ಪೂರ್ವದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಡ್ಯಾಮು. ಕಾಲಕ್ಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಒಂದು ಕಡೆ ಹೂಳು ತುಂಬಿರುವಂಥದ್ದು ಭಾಳ ದೊಡ್ಡ ಸಮಸ್ಯೆ ಇದೆ. ಅದಕ್ಕಾಗಿ ಈಗಾಗಲೇ ಸಮಾನಾಂತರವಾದ ಡ್ಯಾಮನ್ನು ಕಟ್ಟಬೇಕು ಅಂತ DPR ಮಾಡಿ ನಮ್ಮ ಕಾಲದಲ್ಲಿ ಎಲ್ಲರೂ ಸಿದ್ಧತೆ ಮಾಡಿದ್ವಿ. ಇದರ ಜೊತೆಗೆ ಡ್ಯಾಮ್ ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತದೆ. ಅವರು ಕೇಂದ್ರ ಸರ್ಕಾರದಿಂದ ಬಂದು ಹಲವಾರು ಸಲಹೆಗಳನ್ನು ಕೊಟ್ಟಿರ್ತಾರೆ. ಆ ಸಲಹೆಗಳನ್ನು ರಾಜ್ಯ ಸರ್ಕಾರ ಹೈಯೆಸ್ಟ್ ಪ್ರಯಾರಿಟಿ ಮೇಲೆ ಮಾಡಬೇಕು. ನಾನು ನೋಡಿಲ್ಲ ಡ್ಯಾಮ್ ಸೇಫ್ಟಿ ಕಮಿಟಿ ಏನು ಸಲಹೆ ಕೊಟ್ಟಿದೆ. ಅದನ್ನು ನನಗನ್ನಿಸ್ತಾ ಇದೆ ಈ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದ್ದರೆ ತುಂಗಭದ್ರಾ ಜಲಾಶಯದಲ್ಲಿ ಈ ದಿನ ಒಂದು ದೊಡ್ಡ ಅನಾಹುತ ಆಗಿರ್ತಕ್ಕಂಥದ್ದು. ಇವತ್ತು ಓಪನ್ ಆಗಿ ನೀರು ಸುಮಾರು 30 ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತಾ ಇದೆ. ತುಂಗಭದ್ರಾ ಜಲಾಶಯದಲ್ಲಿ ಈ ದಿನ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.